ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೇರೆ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 47ನೇ ಅಧ್ಯಾಯ, ವಚನಗಳು 1-31. ನಿನ್ನೆ ನಾವು ಯಾಕೋಬ ಮತ್ತು ಅವನ ಕುಟುಂಬ ಐಗುಪ್ತಕ್ಕೆ ಬಂದ ಕ್ಷಣವನ್ನ ನೋಡಿದ್ದೇವೆ. ದೇವರು ಹೊಸ ಹಂತದಲ್ಲಿಯೂ ಅವರ ಜೊತೆ ಇದ್ದದ್ದನ್ನ ನಾವು ನೋಡಿದ್ದೇವೆ. ಈಗ ಕತೆ ಇನ್ನು ಮುಂದೆ ಸಾಗುತ್ತದೆ. ಪ್ರಿಯರೇ, ಯೋಸೇಫ ತನ್ನ ಸಹೋದರರಲ್ಲಿ 5 ಜನರನ್ನ ಕರೆದುಕೊಂಡು ಫರೋನ ಮುಂದೆ ಪರಿಚಯಿಸುತ್ತಾನೆ. ಫರೋಹ ಅವರಿಗೆ ಕೇಳುತ್ತಾನೆ, ನಿಮ್ಮ ಕೆಲಸ ಏನು ಎಂಬುದಾಗಿ. ಅದಕ್ಕೆ ಅವರು ಉತ್ತರಿಸುತ್ತಾರೆ, ನಾವು ಪಶುಗಳನ್ನ ಕಾಯುವವರು ಎಂಬುದಾಗಿ. ನಂತರ ಅವರು ಇನ್ನೊಂದು ಮಾತು ಹೇಳುತ್ತಾರೆ, ಅವರ ದೇಶದಲ್ಲಿ ಬರ ತುಂಬಾ ತೀವ್ರವಾಗಿದೆ, ಆದುದರಿಂದ ಸ್ವಲ್ಪ ಕಾಲ ಇಲ್ಲಿ ವಾಸಿಸಲು ಬಂದಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ಇಲ್ಲಿ ಒಂದು ಮಹತ್ವದ ವಿಷಯ ಇದೆ. ಅವರು ಐಗುಪ್ತದಲ್ಲಿ ಪರದೇಶಿಗಳು. ಇದು ಅವರ ದೇಶವಲ್ಲ, ಆದರೂ ದೇವರು ಅವರಿಗೆ ಸ್ಥಳವನ್ನ ಮಾಡಿಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಫರೋಹ ಅವರಿಗೆ ಗೋಷೆನ್ ಪ್ರದೇಶದಲ್ಲಿ ವಾಸಿಸಲು ಅನುಮತಿ ಕೊಡುತ್ತಾನೆ. ಅದು ಐಗುಪ್ತದ ಒಳ್ಳೆಯ ಪ್ರದೇಶಗಳಲ್ಲಿ ಒಂದು. ಇದು ದೇವರ ಕೃಪೆ. ಪ್ರಿಯರೇ, ಪರದೇಶದಲ್ಲಿದ್ದರೂ ದೇವರ ಕಾಳಜಿ ಅವರನ್ನ ಬಿಟ್ಟಿರಲಿಲ್ಲ. ನಂತರ ಯೋಸೇಫ ತನ್ನ ತಂದೆ ಯಾಕೋಬನನ್ನ ಫರೋನ ಮುಂದೆ ಕರೆದುಕೊಂಡು ಬರುತ್ತಾನೆ. ಇಲ್ಲಿ ಒಂದು ಸುಂದರವಾದಂಥ ದೃಶ್ಯ ಇದೆ. ಪ್ರಿಯರೇ, ವಯಸ್ಸಾದ ಯಾಕೋಬ ಫರೋನನ್ನ ಆಶೀರ್ವದಿಸುತ್ತಾನೆ. ಹೊರಗೆ ನೋಡಿದರೆ ಫರೋಹ ದೊಡ್ಡ ರಾಜ, ಅವನಿಗೆ ಅಧಿಕಾರ, ಸಂಪತ್ತು, ಸಾಮ್ರಾಜ್ಯ ಎಲ್ಲವೂ ಇದೆ. ಆದರೆ ಆತ್ಮೀಯವಾಗಿ ನೋಡುವುದಾದರೆ ಯಾಕೋಬ ಅವನಿಗಿಂತ ದೊಡ್ಡವನು. ಯಾಕೆಂದರೆ ದೇವರ ವಾಗ್ದಾನ ಯಾಕೋಬನ ಜೊತೆ ಇತ್ತು. ಆತ್ಮೀಯರೇ, ನಂಬಿಕೆಯುಳ್ಳ ವ್ಯಕ್ತಿಯ ಪ್ರಭಾವ ಸ್ಥಾನಕ್ಕಿಂತ ದೊಡ್ಡದು. ಫರೋಹ ಯಾಕೋಬನಿಗೆ ಕೇಳುತ್ತಾನೆ, ನಿನ್ನ ವಯಸ್ಸು ಎಷ್ಟು ಎಂಬುದಾಗಿ. ಯಾಕೋಬ ಉತ್ತರಿಸುತ್ತಾನೆ, ನನ್ನ ಜೀವನದ ದಿನಗಳು ಕಡಿಮೆ ಮತ್ತು ಕಷ್ಟಕರವಾಗಿದೆ. ಎಷ್ಟು ನಿಜವಾದ ಮಾತು. ಯಾಕೋಬ ದೇವರ ಮನುಷ್ಯನೇ, ಆದರೂ ಅವನ ಜೀವನದಲ್ಲಿ ಸಮಸ್ಯೆಗಳೇ ಇರಲಿಲ್ಲ ಅನ್ನುವಂಥದ್ದು ಸಾಧ್ಯವಿಲ್ಲ. ಅವನ ಜೀವನದಲ್ಲಿ ಮೋಸ ಇತ್ತು, ನಷ್ಟ ಇತ್ತು, ಭಯ ಇತ್ತು, ದುಃಖ ಇತ್ತು, ಆದರೂ ದೇವರು ಅವನ ಜೊತೆ ನಡೆದರು. ಆತ್ಮೀಯರೇ, ನಂಬಿಕೆ ಎಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ, ಸಮಸ್ಯೆಗಳ ಮಧ್ಯೆಯೂ ದೇವರೊಂದಿಗೆ ನಡೆಯುವ ಜೀವನ. ಈ ನಡುವೆ ಬರ ಇನ್ನೂ ತೀವ್ರವಾಗುತ್ತದೆ. ಆದರೆ ಈ ಸಂಪೂರ್ಣ ಸಂಕಷ್ಟದ ಮಧ್ಯೆ ಯೋಸೇಫ ಜ್ಞಾನಪೂರ್ಣವಾಗಿ ದೇಶವನ್ನ ನಿರ್ವಹಿಸುತ್ತಾನೆ. ಅವನು ಜನರಿಗೆ ಆಹಾರ ಒದಗಿಸಿಕೊಡುತ್ತಾನೆ, ಅವರನ್ನ ಜೀವಂತವಾಗಿರಿಸುತ್ತಾನೆ. ಇಲ್ಲಿ ಒಂದು ದೊಡ್ಡ ಪಾಠ ಇದೆ. ಪ್ರಿಯರೇ, ಆತ್ಮೀಯತೆ ಮಾತ್ರ ಸಾಕಾಗುವುದಿಲ್ಲ, ಜ್ಞಾನವೂ ಇರಬೇಕು. ದೇವರ ಜ್ಞಾನ ಜೀವನದ ಸಮಸ್ಯೆಗಳಿಗೆ ಪ್ರಾಯೋಗಿಕ ಪರಿಹಾರ ಕೊಡುತ್ತದೆ. ಮತ್ತು ಅದೇ ಸಮಯದಲ್ಲಿ ಇಸ್ರಾಯೇಲ್ ಕುಟುಂಬ ಗೋಷೆನ್ನಲ್ಲಿ ಬೆಳೆಯಲು ಆರಂಭಿಸುತ್ತದೆ. ಸತ್ಯವೇದ ಹೇಳುತ್ತದೆ, ಅವರು ಫಲವತ್ತಾಗಿ ಹೆಚ್ಚಿದರು ಎಂಬುದಾಗಿ. ಬರದ ಸಮಯದಲ್ಲೂ ಅವರು ಬೆಳೆಯುತ್ತಿದ್ದಾರೆ. ಯಾಕೆ ಗೊತ್ತಾ? ಯಾಕೆಂದರೆ ದೇವರ ಆಶೀರ್ವಾದ ಪರಿಸ್ಥಿತಿಗೆ ಸೀಮಿತವಲ್ಲ. ಆತ್ಮೀಯರೇ, ಹೊರಗೆ ಕಷ್ಟ ಇದ್ದರೂ ದೇವರು ಒಳಗೆ ವೃದ್ಧಿಯನ್ನ ಕೊಡಬಲ್ಲನು. ಕೊನೆಗೆ ಯಾಕೋಬ ತನ್ನ ಜೀವನದ ಅಂತ್ಯದ ಬಗ್ಗೆ ಯೋಸೇಫನೊಂದಿಗೆ ಮಾತನಾಡುತ್ತಾನೆ. ಅವನು ಹೇಳುತ್ತಾನೆ, ನಾನು ಸತ್ತ ಮೇಲೆ ನನ್ನನ್ನ ಐಗುಪ್ತದಲ್ಲಿ ಸಮಾಧಿ ಮಾಡಬೇಡ, ನನ್ನ ತಂದೆಯರ ಸಮಾಧಿಯಲ್ಲೇ ಸಮಾಧಿ ಮಾಡು ಎಂಬುದಾಗಿ. ಯಾಕೆ ಯಾಕೋಬ ಈ ರೀತಿ ಹೇಳಿದನು ಎಂಬುದಾಗಿ ನಾವು ನೋಡುವಾಗ, ಯಾಕೋಬ ಐಗುಪ್ತದಲ್ಲಿ ಬದುಕುತ್ತಿದ್ದರೂ ಅವನ ಹೃದಯ ಇನ್ನ ದೇವರ ವಾಗ್ದಾನದಲ್ಲೇ ಇತ್ತು. ಅವನು ನಂಬುತ್ತಿದ್ದನು, ಒಂದು ದಿನ ದೇವರು ತನ್ನ ಜನರನ್ನ ಮತ್ತೆ ವಾಗ್ದಾನದ ಭೂಮಿಗೆ ಕರೆದುಕೊಂಡು ಹೋಗುವನು ಎಂಬುದಾಗಿ. ಅದೇ ಕೊನೆಯವರೆಗೂ ಅವನನ್ನ ನಂಬಿಕೆಯಲ್ಲಿ ನಡೆಸಿತು. ಪ್ರಿಯರೇ, ಈ ಅಧ್ಯಾಯ ನಮಗೆ ಹೇಳುವಂಥದ್ದು, ದೇವರು ಕಷ್ಟದ ಸಮಯದಲ್ಲೂ ತನ್ನ ಜನರನ್ನ ನೋಡಿಕೊಳ್ಳುವಂಥ ದೇವರಾಗಿದ್ದಾರೆ. ಪರದೇಶದಲ್ಲಿದ್ದರೂ, ಕೊರತೆಯಲ್ಲಿದ್ದರೂ, ಅನಿಶ್ಚಿತತೆಯಲ್ಲಿದ್ದರೂ ದೇವರ ಕಾಳಜಿ ಕಡಿಮೆ ಆಗುವುದಿಲ್ಲ. ಪ್ರಿಯರೇ, ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಿಮ್ಮ ಅಗತ್ಯಗಳನ್ನ ಪೂರೈಸುತ್ತಾರೆ. ಬರದಲ್ಲೂ, ಕೊರತೆಯಲ್ಲೂ, ಕಷ್ಟದಲ್ಲೂ ದೇವರು ನಿಮ್ಮನ್ನ ಕಾಳಜಿ ವಹಿಸುತ್ತಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಜ್ಞಾನದಿಂದ ಬದುಕಬೇಕು, ನಂಬಿಕೆಯಿಂದ ನಡೆಯಬೇಕು. ಪ್ರಿಯರೇ, ಪರಿಸ್ಥಿತಿ ಕಷ್ಟವಾದರೂ ದೇವರ ವಾಗ್ದಾನವನ್ನ ನಾವು ಬಿಡಬಾರದು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬ ಪರದೇಶದಲ್ಲಿ ಬದುಕಿದನು, ಆದರೂ ದೇವರ ವಾಗ್ದಾನವನ್ನ ಬಿಟ್ಟಿರಲಿಲ್ಲ. ಇಂದು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ?
ಕಷ್ಟದಲ್ಲಿದ್ದರೂ ನಾವು ನೆನಪಿಡಬೇಕಾಗಿರುವಂಥ ಸಂಗತಿ, ದೇವರು ಇನ್ನ ನಮ್ಮನ್ನ ನೋಡಿಕೊಳ್ಳುವಂಥ ದೇವರಾಗಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರನ್ನ ನಂಬಿ ಬದುಕುವಂಥ ಹೃದಯ ನಮ್ಮದಾಗಿರಲಿ. ಆಮೇಲೆ ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ